ಈ ವರ್ಷ ಮದುವೆ ಐತಿ ಅಂತ ನನಗೆ ಬಿಡು ಸುಮ್ಮನೆ ಯಾಕೆ ಹೇಳಕ್ಕೆ ಸರ ಹಂಗಂದ್ರೆ ಮತ್ತೆ ಮಧ್ಯಕ್ಕೆ ಯಾಕ್ರಿ ದೊಡ್ಡ ಕಟೌಟ್ ನಿಂದ್ರಿಸ್ಬಿಡ್ತೀವಿ. ಅವಶ್ಯಕತೆ ಐತದು. ಕಳೆದ ಬಾರಿ ನಿಮ್ಮೂರಿಗೆ ಮೈಲಾರಿ ಬಂದಾಗ ಹೆಂಗಿದ್ದ ಅನ್ನೋದಕ್ಕ ಒಂದು ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ನಿಮಗ. ಒಂದ್ ಸಲ ತಿರುಗಿ ನೋಡು ಮೈಲಾರಿ, ಒಂದ್ ಸಲ ತಿರುಗಿ ನೋಡು. ಕಳೆದ ಬಾರಿ ಬ್ಯಾನರ್ನಾಗ ಈ ಕಡೆ ಮೂಲೆಯಾಗಿದ್ದಿ ನೀನು. ನಡಬರಕ ರಾಕ್ ಸ್ಟಾರ್ ಜ್ಯೋತಿ ಅಂಡ್ ಮಾಲಾಶ್ರೀ ಪವರ್ಫುಲ್ ಆಗಿ ನಿಂತ್ಕೊಂಡಿದ್ರು. ಇವತ್ತ ಮಧ್ಯದಲ್ಲಿ ನೀನು ಪವರ್ಫುಲ್ ಆಗಿ ನಿಂತಿದ್ದೀಯ, ನಾವೆಲ್ಲ ಸುತ್ತಮುತ್ತ ಎಷ್ಟು ಚಿಕ್ಕದಾಗಿ ನಿಂತುಕೊಂಡಿದ್ದೀವಿ. ಅಭಿಮಾನಿಗಳ ಕೊಟ್ಟಂತ ಪ್ರೀತಿಗೆ ಇವತ್ತು ನೀ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀಯ. ಧನ್ಯವಾದಗಳು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಮೈಲಾರಿ ಅವರು ಬರೀ ಬ್ಯಾನರ್ದಾಗ ಅಷ್ಟೇ ದೊಡ್ಡವರಲ್ಲ, ಇವತ್ತು ಮನಸಾರಿ ಹೇಳ್ತೀನಿ. ಯಾಕಂದ್ರೆ ಈ ಊರೊಳಗೆ ಬಂದು ಮುಂಚೆ ಕಷ್ಟಪಟ್ಟು ಜೀವನವನ್ನ ಸಾಗಿಸಿರ್ತಕ್ಕಂಥವ್ರು ನಮ್ಮ ಮೈಲಾರಿ ಅವರು. ನಿಮ್ಮ ಊರಿಗೆ ಬಂದ ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತಾನೆ. ಆಕ್ಚುಲಿ ಅದು ಕೀಳಂತ ಅನ್ಕೊಳ್ಳೋದೇ ಇಲ್ಲ ಅವರು. ಬಣ್ಣ ಹಚ್ಚೋಗಿದೆ ಇಲ್ಲ ಅವರು ಮನೆಗೆ ಬಂದು ಅಂತಕ್ಕಂಥ ಮಾತನ್ನ. ಸರ್, ಈ ಮೊದಲಿಗೆ 5-10 ವರ್ಷದಿಂದ ನಮ್ಮ ಊರು ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಅವರು ಕೂಡಿ ಇಲ್ಲೇ ಜೊತೆಗೂಡಿ ಕೆಲಸ ಮಾಡ್ಯಾರ, ಇಲ್ಲಿ ಕಾಲೇಜ್ದಾಗ ಬಂದಾರ. ಅದಕ್ಕೆ ವಿನಯ್ ಶೇಷನ್ ಅವ್ರು ಹೇಳಿದ್ರು, ಕೊಂಡು ತಂದು ಒತ್ತು ಮಾರಿ ಲಾಭ ಗಳಿಸಿ ವಿದ್ಯೆಯನ್ನು ಬೆಳೆಯ ಮಲಾರವೇ ಅಂತ ವಿನಯ್ ಶೇಷನ್ ಅವ್ರಿಗೆ ಅಂದ್ರಂತ. ಅದಕ್ಕ ಅವ್ರು ಹೇಳಿದ್ರು, ವಿದ್ಯೆ ಸಾಧನೆ ಮಾಡಿ, ವಿದ್ಯೆ ಸಾಧಕನೇ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ ಸಾಧಿಸೋದಿಸಿದ್ರು. ಆ ಸಾಧನೆಯನ್ನ ನಮ್ಮ ಮೈಲಾರಿ ಅವರು ಮಾಡಿ ತೋರಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ಸಮಸ್ತ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿಮಾನಿಗಳೊಂದಿಗೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಿಮಗೆ ವಿಶೇಷವಾಗಿ ನಮ್ಮ ಕಲಾಸಿಂಚನ ತಂಡ ಇದು 2ನೇ ಬಾರಿಗೆ. 1ನೇ ಬಾರಿಗೆ ಅಷ್ಟೊಂದು ಆತ್ಮೀಯತೆ ಬೆಳೆದಿರಲಿಲ್ಲ ನಮಗೂ ನಿಮಗೂ ಕೂಡ. ಸೊ ಮೊದಲನೇ ಕಾರ್ಯಕ್ರಮ ಆದ ಬಳಿಕ 2ನೇ ಬಾರಿಗೆ ನಿಮ್ಮ ಊರಿಗೆ ಬಂದಿದ್ದೀವಿ. ಇವತ್ತ ಮೈಲಾರಿ ಅಂತಕ್ಕಂಥ ದೊಡ್ಡದಾಗಿದೆ, ಹೆಮ್ಮರವಾಗಿ ಬೆಳೆದಿದ್ದಾನೆ. ಈಗ ನಾನು ತೃಪ್ತಿ ನಿನಗೆ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲಿ ಕಳೆದ ಬಾರಿ ಈಗ ತಾನೇ ಎಂಟ್ರಿ ಆಗಿದೆಯಾ. ಇವತ್ತ ಬ್ಯಾನರ್ದಾಗ ಹೆಂಗ ಮೈಲಾರಿ ಸೆಂಟರ್ದಾಗ ಬಂದಾನ, 1 ವರ್ಷ ಹೋಗೋದ್ರಾಗ ಪರಿಶ್ರಮ ಪಟ್ಟಿ ಅಂದ್ರ ಇವತ್ತು ತೃಪ್ತಿ ಧಾರವಾಡ ಅನ್ನೋರು ದೊಡ್ಡ ಬ್ಯಾನರ್ದೊಳಗೆ ಸೆಂಟರ್ಗೆ ಬರ್ಬೇಕಂದ್ರ ಅದು ನಿಮಗಳ ಪ್ರೀತಿ ಒಂದೇ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಎಲ್ಲ ಬೆಳಿಲಿ. ಅದ್ರ ಜೊತೆ ಈ ವರ್ಷ ಮದುವೆ ಐತಿ ಅಂತ ನನಗೆ ಬಿಡು ಸುಮ್ಮನೆ ಯಾಕೆ ಹೇಳಕ್ಕೆ ಸರ ಹಂಗಂದ್ರೆ ಮತ್ತೆ ಮಧ್ಯಕ್ಕೆ ಯಾಕ್ರಿ ದೊಡ್ಡ ಕಟೌಟ್ ನಿಂದ್ರಿಸ್ಬಿಡ್ತೀವಿ. ಅದು ಬರೋಬರಿದೆ. ಅಲ್ಲ ತೃಪ್ತಿ ಯಾಕಂತಂದ್ರೆ ಹಿಂಗ ಹೇಳ್ತೀನಿ ಅಂತಂದ್ರ ಇಸ್ ಅ ಒಳ್ಳೆ ಸಿಂಗರ್. ಜಿ ಕನ್ನಡದೊಳಗ 3 ರೌಂಡ್, ಜಿ ಕನ್ನಡದೊಳಗೆ 3 ರೌಂಡ್ ಸೆಲೆಕ್ಟ್ ಆದಳು ಫೈನಲ್ ರೌಂಡ್ಗೆ. ಸೊ ನಾನ್ ಸೆಲೆಕ್ಟೆಡ್ ಆದಳು. ಆದ್ರೂ ಕೂಡ ಒಂದಲ್ಲ ಒಂದು ದಿವಸ ಕನಸು ನನಸು ಆಗೇ ಆಗತ್ತ. ನಿಮ್ಮ ತಂದೆ ತಾಯಿ ಕಂಡಂತ ಕನಸು ಅಂತ ಹೇಳ್ತೀನಿ. ಮರಳಿ ಯತ್ನವ ಮಾಡು. ಎದಕ್ಕ? ಜಿ ಕನ್ನಡ. ಆಯ್ತು, ಓಕೆ, ಥ್ಯಾಂಕ್ ಯು. ಬನ್ನಿ ಒಂದು ಜೋರಾದ ಚಪ್ಪಾಳೆಗಳು ಬನ್ನಿ. ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಬೇರೆ ಬೇರೆ ಹಾಡುಗಳನ್ನ ಎಲ್ಲ ಕೇಳಿದ್ರಿ. ಅವರೇ ಬರೆದಂತ ವಿಶೇಷವಾದ ಹಾಡು ಸಿಕ್ಕಾಪಟ್ಟಿ ವೈರಲ್ ಆಗಿಬಿಡ್ತು. ಅದು ಯಾದಿ ಮೇಲೆ ಶಾದಿ ಅನ್ನುವಂತ ಹಾಡು ಈಗ ನಿಮಗಾಗಿ ಕೇಳಿ. ನಂದಿಸಿ ರೆಡಿನಾ? ಹಾ ಸರ್. ಸೌಂಡ್